ಯಾಕೆ ಮಾಡ್ತಿಲ್ಲ ಅಂತ ಇವ್ರಿಗೆ ಇನ್ನೂ ಗೊತ್ತಾಯ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ನಗರಸಭೆ ಅಧ್ಯಕ್ಷರಾಗಲಿ, ಕಮಿಷನರ್ ಆಗಲಿ, AW ಇಂಜಿನಿಯರ್ ಆಗಲಿ, ಮತ್ತು ಯಾರು ಬಂದು ಇದನ್ನು ತಲೆ ಹಾಕಿ ಈ ಕಡೆ ನೋಡ್ತಾ ಇಲ್ಲ. ಅವ್ರು ಜಲ್ಲಿ ಹಾಕ್ಬಿಟ್ಟು ಓದ್ದು ಪುನಃ ಬಂದು ಇದಕ್ಕೆ ರೋಲರ್ ರೋಡ್ ನೀರೋಡಿ ಏನು ಮಾಡೋ ಅಂತ ಯಾರು ಕೇಳ್ತಾನೆ ಇಲ್ಲ. ಮತ್ತು ಈ ನೋಡಿ ರಸ್ತೆ ಇದು ಈಗಿದೆ, ಇದು ಮೇನ್ ರೋಡ್ ಅನ್ಕ ಮಾಡ್ಕೊಂಡು ಕೂತಿದ್ದಾರೆ. ಇದು ಪಕ್ಕದಲ್ಲಿ CBI ಆಫೀಸ್ ಇದೆ, ಮುಂದ್ಗಡೆ DR ಹೆಡ್ ಕ್ವಾರ್ಟರ್ಸ್ ಇದೆ. ಆದರೂ ಇದನ್ನ ಇದೇ ಥರ ಬಿಟ್ಕೊಂಡು ಕೊಟ್ಟಿದ್ದಾರೆ. ಹಿಂಗಾದ್ರೆ ಜನಗಳಿಗೆ ಹೋಯ್ತಾವ. ಆ ಕಡೆ ಈ ಕಡೆಯಿಂದ ಲಾರಿಗಳು ದೊಡ್ಡ ಲಾರಿ ಬರ್ಬರ್ಕ ಮತ್ತು ಬಂದು ಮತ್ತು ಇಲ್ಲಿಗೆ ಓಡಾಡೋರ್ಗೆ ಮುಖಗೆ ಇಲ್ಲಿಗೆ ಅದಕ್ಕೆ ಇದಕ್ಕೆ ಏಟ್ ಬೀಳ್ಬೋದು. ಇದನ್ನೆಲ್ಲ ಯಾರು ಸರಿ ಮಾಡ್ತಾರೆ? ಏಟ್ ಬಿದ್ದರೆ ನಗರಸಭೆಯವ್ರು ಬಂದೇನು ಅವ್ರು ಹುಡುಗರ್ಗೆ ವಾಸಿ ಮಾಡಿಕೊಡ್ತಾರಾ? ಯಾರಿಗೋ ಏನು ವಾಸಿ ಮಾಡಿಕೊಡ್ತಾರೆ ಇವರು? ಇರೋ ರಸ್ತೆನೇ 500 ಮೀಟ್ರ್ ರಸ್ತೆನೇ 50 ಜನ ಹಂಚಿದ್ದಾರೆ. ಒಬ್ಬ ಕಾಂಟ್ರಾಕ್ಟ್ ತಗೊಂಡು ಇನ್ನೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ. ಕೊಟ್ಬಿಟ್ಟು ಕೆಲಸ ಮಾಡೋದು ಈ ಥರ ನೆಗ್ಲೆಕ್ಟ್ ಮಾಡಿ ಬಿಸಾಕಿದ್ದಾರೆ. ಹಿಂಗಾದ್ರೆ ಹೆಂಗೆ ಜನಗಳು ಇಲ್ಲಿ ಜೀವನ ಮಾಡೋದು? ಆಮೇಲೆ ಈಗ ಕುಡಿಯೋ ನೀರಿನ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಆ ಗಾಳಿ ಪುರ BD ಕ್ವಾರ್ಟರ್ಸು, ಹೌಸಿಂಗ್ ಬೋರ್ಡ್ ಈ ಕಡೆಗೆಲ್ಲ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಳ ನೀರು ಅಲ್ಲಿ 24 ಗಂಟೆ ಸುರಿತಾ ಇರುತ್ತೆ. ಇದನ್ನು ಕೇಳ್ತು ಅಂತಾರೆ ನಗರಸಭೆಯಲ್ಲಿ. ನನ್ನೇ ಕೇಳ್ತೀವಿ, ಅವ್ರನ್ನ ಕೇಳೋ ಅಂತ ಕೇಳಿ, ಅವ್ರನ್ನ ಕೇಳೋದು ನನ್ನೇ ಕೇಳ್ತೀವಿ, ಅವ್ರನ್ನ ಕೇಳೋ ಅಂತಂತಾರೆ. ಅವ್ರನ್ನ ಕೇಳೋದಕ್ಕೆ ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ. ಇಷ್ಟು ವರ್ಷದಿಂದ ಬಿಲ್ ಬಂದ ದುಡ್ಡುಗಳೆಲ್ಲ ಎಲ್ಲೋಗಿದ್ದು? ಯಾರು ನುಂಗಿದ್ದಾರೋ ಹೇಳಿ? ಎಷ್ಟು ವರ್ಷ ಇದ್ದು ಬಂದು? 20 ವರ್ಷ ಆಯ್ತಾ. ಇದು 20 ವರ್ಷದಿಂದ ಇದು ಒಳ ನೀರು ಬಂದಿಲ್ಲ. ಆ ಕಡೆ ಎಲ್ಲ ಒಳ ನೀರೆಲ್ಲ ಕೊಟ್ಟಿದ್ದಾರಲ್ಲ, ಈಗಲೂ ಇಲ್ಲಿ ಬಂದಿರೋ ದುಡ್ಡುಗಳೆಲ್ಲ ಎಲ್ಲೋಗಿದೆ? ಇದು ಯಾರ್ಯಾರ ಕಾಂಟ್ರಾಕ್ಟರ್ ಆಗಿದ್ದಾರೆ? ಕಾಂಟ್ರಾಕ್ಟರ್ ಸ್ವಲ್ಪ ಕಲೆಕ್ಟ್ ಮಾಡೋಕೆ ನಮ್ಮ ನಂಬರ್ಗಳು ಕೊಡಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ. ನೋಡಿ, ಅದೇ ಇದು ಪುಟ್ರಂಗ್ ಸೆಟ್ ಹಾಕ್ತಿರೋದು. ಲೈಟ್ ಕಂಬಗಳು ಲೈಟ್ ಹಾಕಿಸ್ತೀನಿ ಅನ್ಕೊಂಡು 2 ವರ್ಷ ಆಗಿ ಬಿದ್ದಿದೆ. 2 ವರ್ಷ ಆಗಿದ್ರು ಲೈಟ್ ಕಂಬಗಳು ಒಂದು ಲೈಟ್ಗಳಿಲ್ಲ. ನೋಡಿ, ಲೈಟ್ ಕಂಬಗಳಿಲ್ಲ. ಲೈಟ್ ಮಾತ್ರ, ಕಂಬಗಳ ಮಾತ್ರ ನಿಂತ್ಕೊಂಡು ಏನೋ ರರ ಅಂತ ಕುಂತಿದೆ. ಲೈಟ್ ಮಾತ್ರ ಉರಿತಲ್ಲ ಸಾಯಂಕಾಲ ಟೈಮ್ ಎಲ್ಲರೂ ತಿರುಗಾಡ್ತಾರೆ ಈ ಕಡೆ ರೋಡ್ಲಿ. ಇಲ್ಲಿ ಕೇಳೋರಿಲ್ಲ. ಹಿಂಗಾಗಿದೆ ಇದು. ಇಂಥ ಇದಕ್ಕೇನಕ್ಕೆ 4 ಬಾರಿ ನಾನು MLA ಆಗಿದ್ದ MLA ನಿಸ್ಕೊಂಡು ಒಂದು ರೋಡ್ ಮಾಡೋಕ್ಕೆ ಹೋಗ್ತಾ ಇಲ್ಲದ ಮೇಲೆ ಏನಕ್ಕೆ ಇವ್ರಗಳೆಲ್ಲ ಇಲ್ಲಿ MLA ಆಗಿದ್ದಾರೆ, ಇಲ್ಲಿ ಕೌನ್ಸಿಲರ್ಗಳು ಆಗಿದ್ದಾರೆ? ಏನು ಮಾನ ಮರ್ಯಾದೆ ಇಲ್ವಾ? ಒಂದು ಸ್ವಲ್ಪ ಇವ್ರಿಗೆ ಗೆದ್ದಕ್ಕೆ ಇವ್ರು ಯೋಗ್ತಕ್ಕೆ ಒಂದು ಕೆಲಸ ಮಾಡೋಂಥ ಅರ್ಹತೆನೂ ಇಲ್ಲ ಇವ್ರಿಗೆ. ಸರ್ಕಾರ ಏನಕ್ಕೆ ಸರ್ಕಾರ ಅಂದ್ಬಿಟ್ಟು ಕುಂಡಿಸ್ಕೊಂಡು ಕೂತೀವಿ? ಸರ್ಕಾರ ಮೇಲೆ ನಾನು ಅಂದೋಕೆ ಸರ್ಕಾರ ಅಂತ ನೀವು ಹೇಳ್ತಿದ್ದೀರ, ಕೊಚ್ಕೋತಿದ್ದೀರಾ? ಯಾರು ಸರ್ಕಾರ? ಜನ ನಾವು ಪಬ್ಲಿಕ್ ಕರೆಕ್ಟಾಗಿ ತಿರುಗಾಡಿದ್ರೆ ನಾವು ಸರ್ಕಾರ ಆಗ್ತೇವೆ. ಇಲ್ಲಾದ್ಮೇಲೆ ನೀವೇನಕ್ಕೆ ಸರ್ಕಾರ? ನಿಮ್ಗೆ ಆಗಲಿಲ್ಲ, ನಿಮ್ಗೆ ಕೆಲಸ ರಾಜ್ಯ ರಿಸೈನ್ ಮಾಡಿ, ನಾನು ನಿಲ್ತಂಕ ನಾವು ಮಾಡಿಸ್ಕೊತೀನಿ ಕೆಲಸಗಳನ್ನ ರಿಸೈನ್ ಮಾಡೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ರಿಸೈನ್ ಮಾಡಿದಪ್ಪ. MLA ಪೋಸ್ಟ್ ರಿಸೈನ್ ಮಾಡಿದ್ದೀವಿ ಅಂತ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ರಿಸೈನ್ ಮಾಡಿದೀವಪ್ಪ ಅಂತ ಪೋಸ್ಟ್ಗಳಾಕಿ ನಾವುಗಳು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡು ನಮ್ಗೆ ಗೊತ್ತು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತ. ಬಟ್ ಹಿಂಗೆ ಬತ್ತು ಅಂತಂದ್ರೆ ಇದು ನೋಡಿ, ಇದು ಬೈಪಾಸ್ ರೋಡ್. ಈ ಬೈಪಾಸ್ ರೋಡ್ಲಿ ದೊಡ್ಡದವ್ರು ನೈಟ್ ಟೈಮು ಕರಿಕಲ್ ಲಾರಿಗಳು, ಆ ಲಾರಿಗಳು, ಬೇರೆ ಲಾರಿಗಳೆಲ್ಲ ಸುತ್ತ ಬರೋ ಅನ್ಕೊಂಡು ಈ ಕಡೆ ನೋಡಿ, ಈ ಕಡೆ ಖಾಲಿ ಪ್ಲೇಸ್. ಈ ಕಡೆ ಜನ ಮನ ತಿರುಗಾಡಲ್ಲ ಹೆಚ್ಚಿಗೆ. ನೋಡಿ, ಇಲ್ಲಿ ಬಂತು ಹಿಂಗೆ ಹೋಯ್ತು ಅಂದ್ರೆ ಇದು ಬಂಜಾರ ಸ್ಕೂಲ್ ಇದೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಬಂಜಾರ ಸ್ಕೂಲ್ ಇದು. ಇಲ್ಲಿ ಒಬ್ಬ ಈ ಕಮ್ಮಕ್ಕ ತಿರುಗಾಡ್ತಾರೆ, ಸ್ಕೂಲ್ ಬಿಟ್ಟಾಗ ನಡ್ಕೊಂಬರ್ತಾರೆ, ಮಾಡ್ತಾರೆ. ಯಾರಿಗಾರು ಹೊಡ್ಕೊಂಡೋದ್ರೆ ಇನ್ನೂ ಯಾರಿಗೂ ಹೊಡ್ಕೊಂಡೋಗಿಲ್ಲ. ಮಿಸ್ಸಾಗಿ ಬೈಪಾಸ್ ಹೊಡ್ಕೊಂಡೋಗಿ ಏನು ಸೊತ್ತೆಪಟ್ಟು ಕೆಟ್ಟು ಹೋದ್ರೆ ಯಾರು ಜವಾಬ್ದಾರಿ ಆಗ್ತೀರಾ? ಇಲ್ಲಿ 2 ಕಡೆಯಿಂದ ಹಂಸಾಕ್ಸಿದಾವೆ ನಾವು, ಆ ಕಡೆ 2 ಈ ಕಡೆ 2. ಇದು ಬೈಪಾಸ್ ರೋಡ್ ಹಂಸ ಹಾಕಂಗಿಲ್ಲ, ಹಂಸ ಒದಾಗಿಸ್ಬಿಟ್ರು. ಈಗ ಬೈಪಾಸ್ ರೋಡ್ ಆ ಕಡೆ ಹೋಗಿದೆ, ಈ ಕಡೆ ಹಂಸ ಹಾಕಿಸ್ಕೊಡಿ ನಗರಸಭೆಯವರು. ಈಗ ಸಂಬಂಧಪಟ್ಟವ್ರು ನಗರಸಭೆಯವರು ಇಲ್ಲಿಂದ ಅಲ್ಲಿಗೆ ಇದು ಈ ರೋಡ್ ಪೂರ್ತಿ ಅಲ್ಲಿ ತನಕ ಹಂಸ ಹಾಕಿಸ್ಕೊಡಿ. ನೋಡಿ, ಅಲ್ಲಿ ಕಟ್ ರೂಟ್ಲಿ ಹೋಗ್ತವೆ. ಆ ಕಟ್ ರೂಟ್ಲಿ ಸ್ಕೂಟರ್ ಹೋಗ್ನು ಯಾವನ್ಗಾರು ಯಾರಿಗಾರು ಐಕಮ್ಮಕ್ಕ ಓಡ್ರ ಮಕ್ಕಳಿಗೆ ಹೊಡೆದಾಡ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ನೀವು ಬಂದು ಅವ್ರಿಗೆ ಪರಿಹಾರ ಕೊಡ್ತೀರಾ? ಇಲ್ಲ ಹೊಡ್ಕೋದ ನಾವು ಪರಿಹಾರ ಕೊಡ್ತಾರ? ಹೊಡ್ಕೊಡೋ ಹೇಳ್ದೆ ಕಡೆ ನೀವು ಬಣ್ಣಂಕ ಆರ್ಬಿಟ್ಟಿರ್ತಾನೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲವೇ? ಕೇಳ್ತಂದ್ರೆ ನಾವು ಕೇಳ್ತಂದ್ರೆ ನೋಡಿ, ಇದೊಂದು ಗಿಡ ಗಂಟೆಗಳನ್ನ ಇದು ಕ್ಲೀನ್ ಮಾಡಿಲ್ಲ. ಇದು ಹಿಂಗೆ ಬಿದ್ದಿದೆ. ಇದು ಡಿವೈಡ್ರ್ ಮೇಲೆ ಇದೇ ಥರ ಎಲ್ಲ ಅಲ್ಲಿ ತನಕ ಬಿದ್ದೆ, ಲಾಸ್ಟ್ ತನಕನೂ. ಇಲ್ಲೂ ಅಷ್ಟೇ, ಇಲ್ಲವೇ ಲೈಟ್ಗಳಿಲ್ಲ, ಸ್ಟ್ರೀಟ್ ಲೈಟ್ಗಳು ಅನ್ನೋದಿಲ್ಲ. ಅಲ್ಲೋಗ್ರಿ ಹೌಸಿಂಗ್ ಬೋರ್ಡ್ ನೋಡ್ರಿ, ಹೌಸಿಂಗ್ ಬೋರ್ಡ್ಲಿ ಯಾವಾಗಲೂ ಸ್ಟ್ರೀಟ್ ಲೈಟ್ಗಳು ಪಣ್ಣ ತೋರಿದೆ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಸರ್ಕಾರ ನಗರಸಭೆದವ್ರಿಗೆ ಕಾಂಟ್ರಾಕ್ಟ್ರಿ ಅವನ್ಗಾರ ಕೊಟ್ಟರೆ ಕರ್ಕೊಂಡು ನನ್ನ ಮುಂದೆ ನಿಲ್ಲಿಸ್ರಿ, ಅವ್ನಿಗೆ ಕೇಳ್ತೀನಿ ನಾನು ಯಾವ ಥರ ಬೇಕಾದ್ರೆ ಕೇಳ್ಬಿಟ್ಟು ನಾನು ಕೆಲಸ ಮಾಡಿಸಿಸ್ತೀನಿ ನಾನು. ಈಗ ಈ ವಾರ್ಡ್ ಕೌನ್ಸಿಲರು ಅಷ್ಟೇ ಏನು ಕೇಳ್ತಾ ಇಲ್ಲ. ಅವಳು ದಯ್ಯ ಕಂಡ ಕೂತ್ಕೊತಿದ್ದೀರ ನೀವುಗಳು. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ನೋಡಿ, ಈ ಕ್ವಾರ್ಟರ್ಸ್ಲಿ ಹೆಂಗೆ ತಿರುಗಾಡ್ತಾರೆ. ಅಲ್ಲೇ ತನಕ ಜಲ್ಲಿ ಹೊಡ್ಕೊಂಡು ನಿಂತಿದ್ದಾರೆ. ಜಲ್ಲಿ ಹೊಡ್ಕೊಂಡು ಇನ್ನೂ ಆಗಿಲ್ಲ. ಕೇಳ್ತಂದ್ರೆ ಟೆಂಡರ್ ಆಗಿದ್ಮೇಲೆ ಮಾಡಕ್ಕೆ ಅವ್ನಿಗೇನು ಸಾವು ಅವನಿಗೆ? ಯಾರಪ್ಪನ ಮನೆ ಆಸ್ತಿಗಳ ದುಡ್ಡುಗಳ ಮುಟ್ಟು ನೀವು ಹಂಗೆ ಮಾಡ್ತಾ ಇದ್ದೀರಾ? ನಮ್ಮ ದುಡ್ಡುಗಳ ಈ ಕಡೆ ನೀವು ಕೆಲಸ ಮಾಡ್ತಿರೋದು. ನಿಮ್ಮ ದುಡ್ಡುಗಳೇ ನಿಮ್ದು ಹಾಕ್ಬಿಟ್ಟು ನೀವು ಮಾಡ್ತಾ ಇಲ್ಲ.
ನಾವು ಹಾಕಿರೋ ದುಡ್ಡುಗಳೇ ನೀವು ಈಗ ಇನ್ನು ಇನ್ವೆಸ್ಟ್ ಮಾಡ್ಕೊಂಡು ಅದರಲ್ಲೂ ಅರ್ಧ ಭಾಗ ನೀವು ತಗೋತಿರಲ್ಲ. 7 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಂದ್ರೆ ಅದರಲ್ಲಿ 2 ಲಕ್ಷ ರೂಪಾಯಿ ಕಮಿಷನರ್ಗೆ 2 ಲಕ್ಷ ರೂಪಾಯಿ ಅವ್ರಿಗೆ ಇವ್ರಿಗೆಲ್ಲ ಕೊಟ್ಕೊಂಡು ಇದು ವಾರ್ಡ್ ಕೌನ್ಸಿಲರ್ಗೂ ಹೋಗಿರ್ತಲ್ಲ ದುಡ್ಡುಗಳು. ಅದೇ ಬೇರೆ ಯಾವ್ದಾದ್ರು ಮೇಲಾಗಿ ನಿಂತ್ಕೊಂಡಿರ್ತಾನೆ ಅವನಿಗೂ ಒಂದು ಭಾಗ ತಳ್ಳಿರ್ತೀರ. ಈ ಕೆಲಸ ಈ ಥರ ಕಳಪ ಕೆಲಸಗಳು ಮಾಡಿರ್ತಾರ ನೋಡಿ. ಜಲ್ಲೆ ಹಾಕಿ 6 ತಿಂಗಾಯ್ತು, ಮಳೆಗಾಲದಲ್ಲಿ ಆಗ್ತದೋ ಇನ್ನೂ ಹಂಗೆ ಬಿದ್ದಿದೆ. ಜನಗಳು ತಿರ್ಗಾಡ್ತಾರೆ, ತಿರ್ಗಾಡ್ತಾರೆ. ಸ್ಕೂಟ್ರ್ ಯಾವನ್ಗಾರು ಹೊಡ್ಕೊಂಡ್ರೆ ಯಾವನು ಹೇಳೋದಿಲ್ಲ, ಇಲ್ಲಿ ಕೇಳೋನಿಲ್ಲ. ನೈಟ್ ಟೈಮ್ ಹೊಡ್ಕೊಂಡು ಕೇಳೋಂಗೆ ಇಲ್ಲ. ಬೆಳಗ್ಗೆನಾಗ ಯಾರು ಹೇಳ್ಬಿಟ್ಟು ಹೇಳ್ದಂಗೆ ಇಂಥ ಸ್ಕೂಟ್ರ್ ಹೊಡ್ಕೊಂಡ್ತು ಅಂತ ಇಂಥ ಕಲರ್ ಬಟ್ಟ ಹಾಕೋಣ ಅಂತಂದಾಗ ಅವ್ನಿಗೆ ಹಿಡಿಬೋದು. ಇಲ್ಲಾಂದ್ರೆ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲೇ ಅವ್ರಿಷ್ಟ ಬಂದಾಗ ಯಾತಕ್ಕೆ ಬೇಕು ನಿಮಗೆ. ಆಮೇಲೆ ಹೇಳ್ತಾರಲ್ಲ ಅಧಿಕಾರಿ ಅಲ್ಲಿ ಅಸೆಂಬ್ಲಿ ಕೂತ್ಕೊಂಡು ನಮ್ದೇ ಕೆಲಸ ಬೇಕು, ನಾವು ಹೇಳ್ದಾಗೆ ಕೆಲಸ ನಡಿಬೇಕು ಅಂತ. ನಿಮ್ಗೆ ಹೋಗ್ತೇವೆ ನಗರದಲ್ಲಿ ಬಂದು ಎಷ್ಟು ಸತಿ ಹೋಗಿದ್ದೀರಾ, ಯಾವ್ಯಾವ ವಾರ್ಡ್ಗಳಿಗೆ ಸುತ್ತಾಕಿದ್ದೀರಾ, ಒಂದೊಂದು ವಾರ್ಡ್ಗಳಲ್ಲಿ ಏನೇನು ಕೆಲಸ ಆಗಿದೆ ನೋಡಿದ್ದೀರಾ ನೀವು. MLA ಆಗಿ 4 ಬಾರಿ ಅದು 20 ವರ್ಷಕ್ಕೆ ಏನು ಇಲ್ಲಿ ಕಿಸ್ತಾಕ್ಬಿಟ್ಟಿದ್ದೀರಾ ನೀವು ಇಲ್ಲಿ ಕೆಲಸಗಳು. ಇಂಥದ್ದು ಮಾಡಿದ್ದೀನಿ ಅಂತ ತೋರಿಸಿ ಬಂದ್ರೆ ನೀವು ನಿಮ್ಮ ಯೋಗ್ಯತೆಗೆ. ಅದ್ರ ಬೇರೆ ಇದೇ ರೋಡ್ಲಿ ಹೋಯ್ತಾ ಮುಂದೋರೆ ಸ್ಟೇಡಿಯಂ ಪಾಪ ಅಮಾಯಕರೆಲ್ಲ ಬಂದು ಓಡಾಡ್ತಾರೆ ಮಾಡ್ತಾರೆ. ಸ್ಟೇಡಿಯಂಗೆ ಒಳ್ಳೆ ಹೆಸರು, ಒಬ್ಬ ಗಣ್ಯವಾದ ಹೆಸರು ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅಂತ ಸ್ಟೇಡಿಯಂ ಅಂತ ಕೊಟ್ಟಿದ್ದಾರೆ. ಆ ಸಾಯಂಕಾಲ ಬಂದು ನೋಡಿ ಅಂಬೇಡ್ಕರ್ ಸ್ಟೇಡಿಯಂ ಮುಂದೆ ಲೈಟ್ ಇಲ್ಲ. ಏನು ಮಾಡೋದು ಇದಕ್ಕೆ? ಪಕ್ಕದಲ್ಲೇ ಸ್ಕೂಲ್ ಇದೆ, ಆ ಕಡೆ ಇಂಜಿನಿಯರ್ ಮೆಡಿಕಲ್ದ ಸ್ಕೂಲ್ ಇದೆ, ಹಾಸ್ಟೆಲ್ಗಳಿದೆ. ಏನಿ ಥರ ಮಾಡ್ತಾರೆ ಇದೆಲ್ಲ ಬರೀ ನಾಚಿಗೇಟ್ ಕೆಲಸ ಅಲ್ವ ನಗರಸೇವರ್ ಮಾಡೋರು. ನಿಮ್ಗೇನು ಯೋಗ್ಯತೆ ಇಲ್ವಾ? ಮಾಡ್ಬೇಕ್ರು ಅಂದ್ರೆ ನಿಯತಿ ಇರ್ಬೇಕನ್ರಿ. ಅಧಿಕಾರಕ್ಕೆ ಬರೋದಲ್ಲ ದೊಡ್ಡದು. ಅಧಿಕಾರ ಬಂದ ತಕ್ಕಗೆ ನಾ ಏನು ಸಾಧಿಸಿದ್ದೀನಿ ಅನ್ನೋದು ಮುಖ್ಯ. ಸಾಧಿಸಿದ ಮೇಲೆ ನೋಡಪ್ಪ ಇಂಥ ಸಾಧಿಸಿದ್ದೀನಿ ಅನ್ನೋದು ಲೆಕ್ಕಾಚಾರ ಬರೋದು. ಅದಕ್ಕೂ ಮತ್ತೆ ಇಲ್ಲೇ ನೀವೆಲ್ಲ ಡಮ್ಮಿ ಕ್ಯಾಂಡಿಡೇಟ್ಗಳೇ. ಇವುಗಳು ಕೆಲಸ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಅಲ್ಲ. ನಿಮ್ಗಳಿಗೆ ನೀವು ಹೇಳ್ತಿದ್ದೀನಲ್ಲ, ನಿಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಒಂದೊಂದು ತಿಂಗಳ ರಿಸೈನ್ ಮಾಡ್ಬಿಟ್ಟು ಬೇರೆ ಕೊಯ್ಸ್ಕೊಡಿ ಕೆಲಸಗಳು ಮಾಡೋ ಅಂಥವ್ರಿಗೆ ಗಣ್ಯ ನೋಡಿ ಇದ್ರ ನೋಡಿ. ಹರ್ಷ ಗುಪ್ತಾ, ಮಧುಕರ್ ಶೆಟ್ಟಿ ಅಂತವ್ರು ಅಂಥ ಅಧಿಕಾರಿಗಳಿಗೆ ಕೆಲಸ ಕೊಟ್ಟ ನಿಯತ್ತಾಗಿ ಕೆಲಸ ಮಾಡ್ತಾರೆ ಪಾಪ. ಅವರು ಯಾರ ಕೈಲೂ 5 ಪೈಸೆ ಲಂಚ ಇಸ್ಕೊಳ್ಳಲ್ಲ, ಯಾರಿಗೂ 5 ಪೈಸೆ ಕೊಡೋದಿಲ್ಲ ಅವರು. ಈಗ ನನ್ನ ಆಟೋ ಹತ್ರೂ ಅಷ್ಟೇ ಅವರು ಮಿನಿಮಮ್ 30 ರೂಪಾಯಿ ಕೊಟ್ಬಿಟ್ಟು ಇಳಿದೋಗ್ತಾ ಇದ್ರು ಪಾಪ. ಈಗ ನೀವಿದ್ದೀರಾ ಪುಕ್ಸಟಿ ಡ್ರಾಪ್ ಹಾಕಯ್ಯ ನಾನು ಪೊಲೀಸ್ನವರು ಅಂತ ನೀವು ಹೇಳ್ತಾರೆ. ನನಗೆ ಎಷ್ಟೋ ಬಾರಿ ಹೇಳಿದ್ದಾರೆ ಇಲ್ಲಿ, ನಾನೇ ಯಾಕೆ ದುಡ್ಡು ಕೊಡೋಣ ಪೊಲೀಸ್ನವ, ನಿನ್ಗೆ ಬಂದ ಟ್ರಾಫಿಕ್ ಇಟ್ಕೋತೀನಿ ಅಂತ ಹೇಳ್ತಾರೆ. ಇಟ್ಕೋದೆಲ್ಲ ಡಾಕ್ಯುಮೆಂಟ್ಸ್ ಇದೆಯಾ, DL ಇದ್ದ ಅದಿದ್ದ ಅಂತ ಕೇಳ್ತಾರೆ. ಬರೀ ಅಲ್ಲಿ ಓಡೋ ಸ್ಕೂಟರ್ಗಳು ಇಟ್ಕೊಳ್ಳಿ ಸಾಕು. ಸ್ಪೀಡ್ ಎಷ್ಟು ಮೀಟ್ರ್ ಕೊಟ್ಟಿದ್ದೀರಾ? ಸ್ಪೀಡ್ ಎಷ್ಟು ಕೊಟ್ಟಿದ್ದೀರಾ? ಡಬಲ್ ರೋಲ್ ಹೇಳಿ ನೀವು. ಅಲ್ಲಿ ಏನು 20ರಿಂದ 25 ಹೋಗ್ಬೇಕು. ಹೋಗ್ತಾನೆ ಒಬ್ಬ ಸ್ಕೂಟರ್ ನಾವು 60-70 ಹೋಗ್ತಾನೆ ಬರೋ ಅನ್ಕೊಂಡು ಯಾವ ಮನ್ಗಾರು ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಹೇಳೋರು ಕೇಳೋರು ಇಲ್ಲ. ಅಲ್ಲಿ ಇದೆಲ್ಲ ನಿಮ್ಗೆ ಏನಕ್ಕೆ ಬೇಕು? ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್.